ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇರೋದು. ನಿನ್ನೆಯಿಂದ ಒಂದು ಸ್ಟೇಟ್ಮೆಂಟ್ ಓಡಾಡ್ತಾ ಇದೆ ನಮ್ಮ ಮಾನ್ಯ CT ರವಿ ಅವ್ರದ್ದು. ಬಟ್ ಬಿಫೋರ್ ವಿಡಿಯೋ ಮಾಡೋಕ್ಕೂ ಮುಂಚೆ ನಾನು ಒಂಚೂರು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಧರ್ಮ ಅಥವಾ ಪರ ವಿರೋಧ ಅಲ್ಲ. ಸೊ ನಿನ್ನೆ CT ರವಿ ಅವರು ನೀಟ್ ಎಕ್ಸಾಮ್ದು ಏನೋ ಪರ ವಿರೋಧ ಅಂತ ಒಂದು ಹೋರಾಟ ಮಾಡಬೇಕಾದ್ರೆ ನೆನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ, ಆ ಮುಲ್ಲಾನ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಅವನು ಬಂದು ನೀಟ್ ಎಕ್ಸಾಮಿನೇಷನ್ ಹಗರಣದಲ್ಲಿ ಏನು ಹೋರಾಟ ಮಾಡ್ತಾನೆ ಅಂತ. ನನಗೆಷ್ಟು ಚೀಪ್ ಮೆಂಟಾಲಿಟಿ ಇರುವಂತಹ ರಾಜಕಾರಣಿಗಳು ಇನ್ನೂ ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಬೇಜಾರಾಗ್ಬಿಡ್ತೀರಿ. ಯಾಕಂದ್ರೆ ನೀವು ಮುಲ್ಲಾ ಅಂತ ಹೇಳ್ತಾ ಇರೋದು ಡೈರೆಕ್ಟಾಗಿ ಮುಸ್ಲಿಮರಿಗೆ, ಬಟ್ ಅದ್ರಲ್ಲಿ ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಇದೆ. ಅವ್ರಿಗೆ ಹೇಳಿಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮುಲ್ಲಾ ಅಂತ ನೀವು ಮಾತಾಡಿದ್ರೆ ಅಂತ ನಾನು ಭಾವಿಸ್ತೀನಿ. ಅಲ್ಲ ರೀ, 21 ಜನ ಹುಡುಗರು ಸತ್ತಿದ್ದಾರೆ, ಅದರಲ್ಲಿ 21 ಜನದಲ್ಲಿ ಯಾರು ಮುಸ್ಲಿಮರಿಲ್ಲ. ಓಕೆ, ಬಟ್ ಬರ್ದಿರ 22 ಲಕ್ಷ ಜನದಲ್ಲಿ ಯಾವುದು ಮುಸ್ಲಿಂ ಹುಡುಗರು ಇಲ್ವಾ? ಹಂಗಾರೆ ಭಾರತದಲ್ಲಿ ಯಾರು ವಿದ್ಯಾವಂತರ ಇಲ್ವಾ ಮುಸ್ಲಿಮರಲ್ಲಿ? ನಮ್ಮ ದೇಶ ಕಂಡಂತಹ ಅತ್ಯದ್ಭುತ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರು ಇವತ್ತಿಲ್ಲ ಅಂದಿದ್ರೆ ನಾವು ಏನು ಮಿಸೈಲ್ಸ್ಗಳನ್ನ ಇಟ್ಕೊಂಡು ಅಕ್ಕಪಕ್ಕ ದೇಶಗಳನ್ನ ಎದುರಿಸಕ್ಕಾಗ್ತಿದ್ದ? ಮಿಸ್ಟರ್ CT ರವಿ ಅವರೇ, ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನಾಲಿಗೆಗೆ ಮೂಳೆ ಇಲ್ಲ ಅಂತ ಈ ಥರನೂ ಮಾತಾಡ್ತಾರ? ಓಕೆ, ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ವೆಕೇಶನ್ಗೆ ಅಂತ ಅಂದ್ರೆ ದುಬೈಗೆ ಹೋಯ್ತೀರಾ, ಕತಾರ್ಗೆ ಹೋಯ್ತೀರಾ, ಉಜ್ಬೇಕಿಸ್ತಾನ್ಗೆ ಹೋಯ್ತೀರಾ, ಇಂಡೋನೇಷ್ಯಾ ಬಾಲಿ ಅಂತೆಲ್ಲ ಹೋಯ್ತೀರಾ. ಅವಾಗ ಗೊತ್ತಿರ್ಲಿಲ್ವಾ ನಿಮ್ಗೆ ಈ ಮುಲ್ಲಾನ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಆ ದೇಶಕ್ಕೆ ನಾನೇ ಹೋಗ್ಲಿ ಅಂತ? ಮೊನ್ನೆ ಅಷ್ಟೇ ನಮ್ಮ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಇಂಡೋನೇಷ್ಯಾಗೆ ಹೋಗಿ ಅಲ್ಲಿನ ಒಂದು ಪುರಸ್ಕಾರ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಾಗ ಬಿಟ್ಟಿ ಪ್ರಚಾರ ತಗೊಂಡ್ರಿ. ವಿಶ್ವಗುರು ನಮ್ಮ ಮೋದಿ, ವಿಶ್ವ ಕಂಡ ಅತ್ಯದ್ಭುತ ನಾಯಕ ನಮ್ಮ ಮೋದಿ ಅಂತ. ಅವತ್ತು ನಿಮ್ಗೆ ಗೊತ್ತಿರ್ಲಿಲ್ವಾ ಈ ಮುಲ್ಲಾನಿಗೆ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಆ ದೇಶಕ್ಕೆ ಹೋಗಿ ನಾನ್ಯಾಕೆ ಸ್ವೀಕಾರ ಮಾಡಬೇಕು ಅಂತ? ಮೊನ್ನೆ ಅಷ್ಟೇ ಇರಾನ್ ಮತ್ತೆ ಅಮೆರಿಕ ಯುದ್ಧದಲ್ಲಿ ಬಿಟ್ಟಿ ಪ್ರಚಾರ ತಗೋತಾ ಇದ್ರಿ. ಮೋದಿ ಒಂದು ಮಾತು ಹೇಳಿದಕ್ಕೆ ನಮ್ಗೆ ಇರಾನ್ ಅವರು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕಳಿಸ್ಕೊಡ್ತಾ ಇದಾರೆ ಅಂತ. ಅದೆಷ್ಟು ನಿಜವೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಬಟ್ ಅವತ್ತು ನಿಮ್ಗೆ ಗೊತ್ತಿರ್ಲಿಲ್ವಾ ಮುಲ್ಲಾನ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಆ ದೇಶಕ್ಕೆ ಹೋಗಿ ನಾನು ಯಾಕೆ ಕೇಳಬೇಕು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಅಂತ? ಒಂದು ಧರ್ಮವನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ಬುಡಿ. ಇನ್ನೂ ಧರ್ಮಗಳನ್ನ ಎತ್ಕಟ್ಟಿ ಏನನ್ನ ಸಾಧಿಸ್ಬೇಕು ಅಂತ ಹೋಗ್ತಾ ಇದ್ದೀರಾ? ನಾವೆಲ್ಲ ಅಣ್ಣ ತಮ್ಮದಿರ ತರನೇ ಇದೀವಿ, ಹಿಂದೂಗಳು ಮುಸ್ಲಿಮರು ಎಲ್ಲರೂ. ಬಟ್ ನಿಮ್ಮಂತ 3rd ಗ್ರೇಡೆಡ್ ರಾಜಕಾರಣಿಗಳಿಂದನೇ ಇವೆಲ್ಲ ಕ್ರಿಯೇಟ್ ಆಗೋದು. ಹಿಂದೂ ಮುಸ್ಲಿಮು ಗಲಾಟೆಗಳು, ಮತ್ತೊಂದು ಮಗದೊಂದು ಅಂತ. ನಿಮ್ಗೆ ವಾಯ್ಸ್ ರೈಸ್ ಮಾಡಕ್ಕೆ ತುಂಬಾ ವಿಚಾರಗಳಿದೆ. ನೀವು ಒಬ್ಬ ವಿರೋಧ ಪಕ್ಷದಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ರು. ಹೌದು, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ತುಂಬಾ ಏನೇನೋ ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ, ಕೆಲ್ಸಗಳಾಗ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಗೆಲ್ಲ ವಿಚಾರ ಮಾಡಕ್ ಟೈಮ್ ಇಲ್ಲ ಅಲ್ಲ? ಎಷ್ಟೋ ಡೆವಲಪ್ಮೆಂಟ್ಗಳು ವರ್ಕ್ ಆಗ್ತಾ ಇಲ್ಲ, ರೋಡ್ಗಳಾಗ್ತಾ ಇಲ್ಲ, ಬ್ರಿಡ್ಜ್ಗಳಾಗ್ತಾ ಇಲ್ಲ, ಪ್ಲಾನಿಂಗ್ ಇಲ್ಲ. 2030ಕ್ಕೆ ಏನ್ ಪ್ಲಾನಿಂಗ್ ಬೇಕು ಅದ್ರ ಬಗ್ಗೆ ಒಂದು ಪ್ಲಾನಿಂಗ್ ಇಲ್ಲ. ಡೆವಲಪ್ಮೆಂಟ್ ವರ್ಕ್ ಎಲ್ಲಿ ಕಮ್ಮಿ ಆಗಿದೆ ಅದ್ರ ಬಗ್ಗೆ ಹೋಗಿ ಹೋರಾಟ ಮಾಡಲ್ಲ. ಕ್ಷಾಮ ಬರ ಇನ್ನೊಂದ್ 2 ತಿಂಗಳಲ್ಲಿ ಕಿತ್ತಿ ತಿನ್ನುತ್ತೆ ನೋಡ್ಕೊಳ್ಳಿ. ಮಳೆ ಕರೆಕ್ಟ್ ಆಗಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ತಮಿಳ್ನಾಡು ನೀರು ಹರಿಸುತ್ತಾರಲ್ಲ ಅದ್ರ ಬಗ್ಗೆ. ನಮ್ಮ ರೈತರಿಗೆ ಬೆಳೆಯಕ್ ನೀರಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ಇನ್ನು ನಮ್ಮ ಚಾಮರಾಜನಗರ, ಗುಂಡ್ಲುಪೇಟೆ, ಆ ಕಡೆ ಕೊಳ್ಳೇಗಾಲ ಸೈಡು ಡೆವಲಪ್ಮೆಂಟ್ ಅವರು ಕಂಡೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ, ಅದ್ರ ಬಗ್ಗೆ ನಿಮ್ಗೆ ಧ್ವನಿ ಎತ್ತಕ್ಕಾಗಲ್ಲ. ಇನ್ನು ಎಷ್ಟೋ ಸರ್ಕಾರಿ ಶಾಲೆಗಳ ಕಟ್ಟಡಗಳೆಲ್ಲ ಬಿದ್ದೋಗ್ತವೆ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ಲ. ಬರೀ ನಿಮಗೆ ಧರ್ಮಗಳನ್ನೇ ಎತ್ಕಟ್ಬೇಕು. ಹಿಂದೂ ಮುಸ್ಲಿಂ ನಿಮ್ ಬೆಳೆ ಬೇಯಿಸ್ಕೋಬೇಕು. ನೋಡಿ, ಹಳೇ ಕಾಲದ ರಾಜಕಾರಣ ಹೋಯ್ತು. ಯಾರೋ ಪಟ ಚಡ್ಡಿ ಹಾಕೊಂಡು ಕಟ್ಟೆ ಮೇಲೆ ಕುಂತ್ಕೊಂಡು ಡಿಸೈಡ್ ಮಾಡ್ತಿದ್ರಲ್ಲ, ಅವ್ನ್ ಗೌಡ ಹಾಕಲ್ಲ ಅವ್ನಿಗೆ ಓಟ್ ಹಾಕೋ, ಇವ್ನ್ ಸಾಬ್ರಕ್ಕಲ್ಲ ಇವ್ನಿಗೆ ಓಟ್ ಹಾಕೋ. ಆತದ ರಾಜಕಾರಣ ಈಗಿಲ್ಲ ಮಿಸ್ಟರ್ CT ರವಿ ಅವರೇ. ಪ್ರತಿಯೊಬ್ರು ಪ್ರಜ್ಞಾವಂತರಾಗಿದ್ದಾರೆ, ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಅಷ್ಟಿಲ್ದೇನೆ ಇವತ್ತು ನಿಮ್ಮ ಧರ್ಮೇಂದ್ರ ಪ್ರಧಾನರವರು ರಾಜೀನಾಮೆ ಕೊಡ್ತಿರ್ಲಿಲ್ಲ. ಈಗೋ ಇಷ್ಟು ದಿನ ಬೇಕಾಗಿತ್ತಾ? 28 ದಿನ ಬೇಕಾಗಿತ್ತಾ ನಿಮ್ಗೆ ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಕ್ಕೆ? ಒಬ್ಬ ಘನವೆತ್ತ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ನೀಟ್ ಎಕ್ಸಾಮ್ ಹೋರಾಟದ ವಿರೋಧ ಬಗ್ಗೆ ಒಂದು ವಿಡಿಯೋ ಮಾಡಕ್ಕೆ 27 ದಿನ ಬೇಕಿದ್ದ? ಯಾಕೆ ರಾತ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ರು ಲೈವ್ ವಿಡಿಯೋ ಮಾಡ್ಕೊಂಡು? ಅವ್ರಿಗೂ ಗೊತ್ತಾಯ್ತು ಅನ್ಸುತ್ತೆ, ನಿದ್ದೆ ಬಂದಿಲ್ಲ ಅನ್ಸುತ್ತೆ ಮೇ ಬಿ. ಬಿಡ್ರಪ್ಪ, ಈ ಜೆನ್ಸಿಗಳು ಬಿಡಲ್ಲ ನಮ್ಮನ್ನ, ಈ ಕಾಕ್ರೋಚ್ಗಳು ಏನಾರು ಒಂದು ಮಾಡೋಣ ಅಂತ. ಅದ್ರಲ್ಲಿ ಅರ್ಥ ಏನಾಯ್ತು ಹೇಳಿ? ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾನೇ ಸ್ಟ್ರಾಂಗ್ ಅನಿಸ್ತು. ಹಿಂಗೆ ಇನ್ನೂ ಧರ್ಮಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ಬಿಡಿ CT ರವಿ ಅವರೇ. ಅಂಡ್ ಎಲ್ರಿಗೂ ಕೂಡ ಇದನ್ನ BJP CT ರವಿ ಅಂತ ಹೇಳ್ತಾ ಇಲ್ಲ, ಆ ತರದ ಸ್ಟೇಟ್ಮೆಂಟ್ಗಳು ಕೊಟ್ರೆ ಯಾವ ಪಕ್ಷದವರಾರು ಅಷ್ಟೇ ಅದನ್ನ ವಿರೋಧ ಮಾಡೇ ಮಾಡ್ತೀವಿ. ಅದು ತಪ್ಪು. ಯಾಕಂದ್ರೆ ಬೆಳೆಯುವಂತಹ ಸಮಾಜಕ್ಕೆ ನಿಮ್ಮಂತ ಪ್ರಬುದ್ಧವಾದಂತಹ ರಾಜಕಾರಣಿಗಳು, ನಿಮ್ಮಂತ ಎಕ್ಸ್ಪೀರಿಯನ್ಸ್ ಇರೋರು
ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಬೇಕು. ಈ ತರ ಇನ್ನೂ ಹಳೆ ಕಾಲದ ರಾಜಕಾರಣ ಮಾಡ್ಕೊಂಡು ಧರ್ಮಗಳನ್ನ ಎತ್ಕಟ್ಟುವಂತ ಕೆಲಸ ಮಾಡಬೇಡಿ. ದಯಮಾಡಿ ನಿಮ್ ಕೈ ಮುಗಿತೀನಿ, ತಿದ್ಕೊಳ್ಳಿ ಇದನ್ನ. ನಿಮಗೆ ಧ್ವನಿ ಎತ್ತಕ್ಕೆ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ಎಡೆಮುರಿ ಕಟ್ಟಕ್ಕೆ ತುಂಬಾ ವಿಚಾರಗಳಿದೆ, ಅದ್ರ ಬಗ್ಗೆ ಹೋರಾಟಗಳು ಮಾಡಿ. ಬಟ್ ಸ್ಟಿಲ್ ಇವತ್ತು ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಇಡೀ ದೇಶಕ್ಕೊಂದು ಮಾದರಿ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ, ಅದರಲ್ಲೂ ಹೋರಾಟಕ್ಕೆ ಫಲ ಅನ್ನೋದು ಇದ್ದೇ ಇರ್ತದೆ. ಸೊ ಇವತ್ತು ನಡೆದಿದ್ದು, ಈ 28 ದಿನಗಳ ಕಾಲ ನಡೆದಿದ್ದು, ನೀಟ್ ಎಕ್ಸಾಮಿನೇಷನ್ ವಿರುದ್ಧ ಹಗರಣದ ವಿರುದ್ಧ ನಡೆದಿದ್ದು ಒಂದು ಅತ್ಯದ್ಭುತ ರ್ಯಾಲಿಗಳಲ್ಲಿ ಒಂದು. ಅದಕ್ಕೆ ಇದೇ ಸಾಕ್ಷಿ, ಇದೇ ರಿಸಲ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.